ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ಇವತ್ತು ಗ್ಯಾಸ್ ಲೈಟರ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಎಷ್ಟು ತುಕ್ಕಿಡ್ತಿದೆ, ಎಷ್ಟು ಗಲೀಜಾಗಿದೆ ಅಂತ. ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದೇ ಒಂದು ಪದಾರ್ಥದಿಂದ ಕ್ಲೀನ್ ಮಾಡ್ಬೋದು. ತುಂಬ ರೀತಿ ಟಿಪ್ಸ್ಗಳಿದೆ. ಎಲ್ಲರೂ ಹೆಚ್ಚಾಗಿ ಬಳಸೋದು ಬೇಕಿಂಗ್ ಸೋಡಾ ಮತ್ತು ವಿನಿಗರ್ನ ಬಳಸ್ತಾರೆ. ಅದನ್ನು ಬಳಸಿ ಕ್ಲೀನ್ ಮಾಡ್ಬೋದು, ಕ್ಲೀನ್ ಆಗುತ್ತೆ. ಆದರೆ ಏನು ತೊಂದರೆ ಅಂದರೆ ಅದನ್ನು ಉಜ್ಜಬೇಕಾದ್ರೆ ಸ್ವಲ್ಪ ನೀರೇನಾದರೂ ಒಳಗಡೆ ಹೋದರೆ ಈ ಲೈಟರ್ ಕೆಟ್ಟೋಗುತ್ತೆ. ಸೊ ಲೈಟರ್ನ ಕ್ಲೀನ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಿ. ನೀರು ಒಂದು ಡ್ರಾಪ್ ಕೂಡ ಒಳಗಡೆ ಹೋಗಬಾರ್ದು, ಹೋದರೆ ನಿಮ್ಮ ಲೈಟರ್ ಹಾಳಾಗುತ್ತೆ. ನಾನು ಒಂದೇ ಒಂದು ಪದಾರ್ಥದಿಂದ ತುಂಬ ನೀಟಾಗಿ ಈ ಲೈಟರ್ನ ಕ್ಲೀನ್ ಮಾಡ್ತೀನಿ. ಹೇಗೆ ಅಂತೀರಾ ಬನ್ನಿ ತೋರಿಸ್ತೀನಿ. ಒಂದು ಸ್ಕ್ರಬ್ಬರ್ ತಗೊಳ್ಳಿ, ಕೋಲ್ಗೇಟ್ ಟೂತ್ಪೇಸ್ಟ್, ವೈಟ್ ಟೂತ್ಪೇಸ್ಟ್ ಆದ್ರೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸ್ವಲ್ಪ ತಗೊಳ್ಳಿ, ಜಾಸ್ತಿ ಬೇಡ, ಇಷ್ಟೇ. ₹1 ಅಂದ್ಕೊಳ್ಳಿ. ₹1ಗೆ ನಿಮ್ಮ ಹಳೆ ತುಕ್ಕಿಳಿದಿರುವಂತಹ ಗ್ಯಾಸ್ ಲೈಟರ್ನ ಹೊಸದಾಗಿ ಮಾಡ್ಬೋದು. ನೋಡಿ, ಇದನ್ನು ಈ ಥರ ಜಸ್ಟ್ ಈ ಥರ ಸ್ಪ್ರೇ ಉಜ್ಜಬೇಕಷ್ಟೆ. ಸ್ಕ್ರಬ್ಬರ್ನ ನೀಟಾಗಿ ಎಲ್ಲಿ ತುಕ್ಕಿಡ್ದಿದೆ ಅಲ್ಲಿ ಸ್ವಲ್ಪ ಜಾಸ್ತಿ. ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ಇವಾಗಲೇ ಅಂಗಡಿಯಿಂದ ತಂದ್ವೇನೋ ಅಂತ ಅನಿಸುತ್ತೆ, ಅಷ್ಟು ನೀಟಾಗಿ ಆಗುತ್ತೆ. ಸ್ವಲ್ಪ ಪ್ರೆಸ್ ಮಾಡಿ ಉಜ್ಜಿ. ನೋಡಿ, ನಿಮಗೆ ಗೊತ್ತಾಗ್ತಿದ್ಯಾ? ತುಕ್ಕು ನೋಡಿ, ಆವಾಗಲೇ ಆಲ್ಮೋಸ್ಟ್ ಹೋಗ್ತಾ ಇದೆ. ಇಲ್ಲಿ ನಾನು ತೋರಿಸಿರೋ ರೀತಿಯೇ ಉಜ್ಜಿ ನೋಡಿ. ಫಸ್ಟ್ಗೂ ಇವಾಗಲೂ ಎಷ್ಟು ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇದೆಯಾ? ನೋಡಿ, ಇವಾಗ ಚೆನ್ನಾಗಿ ಉಜ್ಜಾಯಿತು. ಇದನ್ನು ಯಾವುದೇ ಕಾರಣಕ್ಕೂ ತೊಳಿಬಾರ್ದು. ಇವಾಗ ಒಂದು ಬಟ್ಟೆ ತಗೊಳ್ಳಿ, ಕಿಚನ್ ಟವಲ್ ಇರ್ಬೋದು, ಯಾವುದಾದ್ರು ಒಂದು ಬಟ್ಟೆ ತೊಗೊಂಡು ಅದರಲ್ಲಿ ನೀಟಾಗಿ ಒರೆಸಿ. ಕಾಣಿಸ್ತಾ ಇದೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಬೇರೆ ಏನೂ ಬಳಸಿಲ್ಲ, ಬರೀ ಕೋಲ್ಗೇಟ್ ಟೂತ್ಪೇಸ್ಟು ₹1 ಆಗುವಷ್ಟೇ ಬಳಸಿದ್ದೀನಿ. ₹1ಗೆ ನಿಮ್ಮ ಹಳೆ ಲೈಟರ್ ಹೊಸದು ಆಗುತ್ತೆ. ಆಮೇಲೆ ಇಲ್ಲಿ ಒಳಗಡೆ ಎಲ್ಲ ಸ್ವಲ್ಪ ಕೊಳೆ ಆಗಿರುತ್ತೆ. ನಿಮ್ಮ ಹತ್ರ ಈ ಥರ ಕಬ್ಬಿಣದ ಏನಾರು ಕಡ್ಡಿ ಇದ್ದರೆ, ಇಲ್ಲಾಂದರೆ ಸ್ಕ್ರೂ ಡ್ರೈವರ್ ಇರುತ್ತಲ್ವ, ಎಲ್ಲರ ಮನೆಯಲ್ಲೋ ಸ್ಕ್ರೂ ಡ್ರೈವರು, ಟೆಸ್ಟರು, ಯಾವುದನ್ನಾದರೂ ಈ ಥರ ರೌಂಡ್ ಮಾಡ್ಕೊಳ್ಳಿ. ನೋಡಿ, ಸುಮ್ಮನೆ ಹಿಂಗೆ ಬಟ್ಟೆ ಸುತ್ಕೊಳ್ಳಿ. ಬಟ್ಟೆ ಸುತ್ತಕೊಂಡು ಅದರಿಂದ ಹಿಂಗೆ ಜಸ್ಟ್ ಹಿಂಗೆ ಕ್ಲೀನ್ ಮಾಡಿದ್ರೆ ಬಟ್ಟೆಯಿಂದ ಅದೆಲ್ಲ ಕ್ಲೀನ್ ಆಗುತ್ತೆ. ಅಲ್ಲೆಲ್ಲ ಕೊಳೆ ಏನಾರ ಇದ್ದರೆ ಅದೆಲ್ಲ ಕ್ಲೀನ್ ಆಗುತ್ತೆ. ಹಳೆಯ ತುಕ್ಕಿಡ್ದಿರೋಂಥ ಲೈಟರ್ ಹೇಗೆ ಹೊಸದಾಯಿತು ಅಂತ ₹1 ಟೂತ್ಪೇಸ್ಟ್ನ ಬಳಸಿ ಕ್ಲೀನ್ ಮಾಡಿದ್ದೀನಿ. ನಾನು ಕೆಲವು ಕ್ಲೀನಿಂಗ್ ವಿಡಿಯೋಸ್ ಕೂಡ ಮಾಡಿದ್ದೀನಿ. ಬರ್ನರ್ ಸ್ಟವ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು, ಸ್ವಿಚ್ ಬೋರ್ಡ್ ಹೇಗೆ ಕ್ಲೀನ್ ಮಾಡೋದು, ಮಿಕ್ಸರ್ ಗ್ರೈಂಡರ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು, ವಾಶ್ ಬೇಸಿನ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತೆಲ್ಲ ವೀಡಿಯೋಸ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ನೀವು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.